lights went down. When you feel lost in your shadow, don't feel alone, don't scream so loud. We are living in this cruel world, broken but strong, gotta move on. You're not a bakery of life. ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ನಮ್ಮ ಆರೋಗ್ಯ ಸಚಿವರು ಬಹಳ ಬುದ್ಧಿವಂತರು. ನನ್ನ ಮನೆಯೇ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ನನ್ನ ಮೊಮ್ಮಗೂ ಕೂಡ ಶಿ ಇಸ್ ಎಲಿಜಿಬಲ್. ಇನ್ನು ಒಂದು ತಿಂಗಳಾಗಿದೆ ನನ್ನ ಮೊಮ್ಮಗಾಗಿ. ಸೊ ಅದಕ್ಕೆ ಇಲ್ಲೇ ಹಾಕಬೇಕು ಅನ್ನೋದು ಅವರ ಬೈಕೆ. ನಾನು ಹೇಳ್ದೆ ಕೇಳ್ದೆ ಎಲ್ಲ ಇಲ್ಲಿ ನಮ್ಮ ಮನೆಯೇ ಉಪಯೋಗಿಸ್ಬಿಟ್ಟಿದ್ದಾರೆ. ಭಾಳ ಸಂತೋಷ. ನಾವೇ ಮಾದರಿ ಆಗಬೇಕು ಅನ್ನೋದು ಅವರ ಚಿಂತನೆ. ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಗೌರವಾನ್ವಿತ ಸಚಿವರಿದ್ದಾರೆ, ಖಾದರ್ ಸಾಹೇಬರು, ಎಲ್ಲ ಅಧಿಕಾರಿಗಳಿದ್ದಾರೆ, ಎಲ್ಲ ನನ್ನ ಪುಟ್ಟ ಮಕ್ಕಳಿದ್ದಾರೆ, ತಂದೆ ತಾಯಿಂದಿರೆಲ್ಲ ಬಂದಿದ್ದೀರಿ, ನಮ್ಮ ಅಧಿಕಾರಿಗಳೆಲ್ಲ ಇದ್ದೀರಿ. 60,84,911 ಮಕ್ಕಳಿಗೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಈ ಲಸಿಕೆಯನ್ನು ಕೊಡಲಿಕ್ಕೆ ನಮ್ಮ ಸರ್ಕಾರ ಗುರುತಿಸಿದೆ. ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಪ್ರಾರಂಭ ಆದಂಥ ಈ ಯೋಜನೆ ಯಾರು ಅಂಗವಿಕಲರ ಆಗಬಾರ್ದು ಅನ್ನೋ ಒಂದು ಏನು ಚಿಂತನೆ ಇತ್ತು. ಸೊ ರಾಜೀವ್ ಗಾಂಧಿಯವರ ಕಾಲದಲ್ಲೂ ಕೂಡ ಅದು ದೊಡ್ಡ ಅಭಿಯಾನ ರೀತಿಯಲ್ಲಿ ಪ್ರಾರಂಭವನ್ನು ಆಯಿತು. ಅದಾದಮೇಲೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಮುಕ್ತ ದೇಶ ಅಂಥೇಳಿ ಘೋಷಣೆಯನ್ನು ಮಾಡಲಾಯಿತು. ಇವತ್ತು ನಮ್ಮ ಭಾರತ ಬಲಿಷ್ಠವಾಗಿದೆ. ಕಡಿಮೆ ಇದು ಅನೇಕ ಕೇಸ್ಗಳು ಕೂಡ, ಅಂಗನವಿಕ ಕೇಸ್ ಕೂಡ ಕಡಿಮೆ ಆಗಿದೆ. ಆದರೆ ಅಕ್ಕಪಕ್ಕ ದೇಶದಿಂದ, ನಾನು ದೇಶಗಳ ಹೆಸರನ್ನು ಹೇಳಕ್ಕೆ ಹೋಗುವುದಿಲ್ಲ, ಅಕ್ಕಪಕ್ಕ ದೇಶಗಳಿಂದ ಈ ಲಸಿಕೆ ಇಲ್ಲದೆ ಕೆಲವು ಮಕ್ಕಳಿಗೆ ತೊಂದರೆ ಆಗ್ತಾ ಇದ್ದು ಎಲ್ಲ ಗಮನಿಸಿದ್ದೇವೆ. ವೈರಸ್ ಕೂಡ ಬರೋಂಥ ಎಲ್ಲ ವಾತಾವರಣಗಳಿದೆ. ಆದ್ದರಿಂದ ನಮ್ಮ ಸರ್ಕಾರ ಮತ್ತು ಭಾರತ ಸರ್ಕಾರ ಎರಡೂ ಸೇರಿ ಇದ್ರ ಬಗ್ಗೆ ನಾವು ವ್ಯಾಪಕವಾದಂಥ ಮುನ್ನೆಚ್ಚರಿಕೆಯನ್ನು ವಹಿಸಿ ನಮ್ಮ ಮಕ್ಕಳಿಗೆ ಇವತ್ತು ನಾವು ಈ ಲಸಿಕೆಯನ್ನು, ಪೋಲಿಯೋ ಲಸಿಕೆಯನ್ನು ಹಾಕಲಿಕ್ಕೆ ನಾವೆಲ್ಲ ಮುಂದಾಗಿದ್ದೇವೆ. ಇವತ್ತು ವಿಶ್ವ ಲಸಿಕೆ ದಿನ. ಈ ದಿನದಂದು ನೀವೆಲ್ಲ ಸೇರಿ ಭಾಗಿಯಾಗಿದ್ದೀರಿ. ರಾಜ್ಯದ ಎಲ್ಲ ತಂದೆ ತಾಯಂದಿರಿಗೆ, ಎಲ್ಲರಿಗೂ ಹಿರಿಯರಿಗೆ ನಾನು ಮನವಿ ಮಾಡಿಕೊಳ್ತೇನೆ. ಈ ಸರ್ಕಾರ ಏನು ಈ ಒಂದು ಎಲ್ಲರ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ, ಇದನ್ನು ಯಾರೂ ತಪ್ಪಿಸ್ಕೊಳ್ಬಾರ್ದು. 0ಯಿಂದ 5ನೇ ವರ್ಷದವರು ಕೂಡ ಇದನ್ನು ಉಪಯೋಗಿಸ್ಕೊಳ್ಳೇಬೇಕು. ಆಗ ಮುಂದಕ್ಕೆ ತೊಂದರೆ ಆಗದೇ ರೀತಿಯಲ್ಲಿ ಈ ಲಸಿಕೆಯನ್ನು ಹಾಕ್ಕೊಂಡಾಗ ಮಾತ್ರ ಆರೋಗ್ಯಕರವಾದಂಥ ಕುಟುಂಬ, ಆರೋಗ್ಯಕರವಾದಂಥ ರಾಜ್ಯ, ಆರೋಗ್ಯಕರವಾದಂಥ ದೇಶ ಇದೆಲ್ಲ ಕೂಡ ಆಗ್ತದೆ. ಇಲ್ಲಿ ನನಗೆ ಮಾಹಿತಿ ಪ್ರಕಾರ ಈಗಾಗಲೇ ಸುಮಾರು 3,676 ಬೂತ್ಗಳನ್ನು, 36,600 ಚಿಲ್ಲರೆ 86 ಬೂತ್ಗಳು ಇದೆ. ಸೊ ಸಂಚಾರಿ ತಂಡ 988 ಇದೆ. ಟ್ರಾನಿಕ್ಸ್ ಪಾಯಿಂಟು 2,125 ಇದೆ. ನಮ್ಮ ಲಸಿಕೆ ಕಾರ್ಯಕರ್ತರು 1,14,213 ತಂಡ ಇದೆ. ಸುಮಾರು 7,000ಕ್ಕೂ ಹೆಚ್ಚು ನಮ್ಮ ಲಸಿಕೆ ಕಾರ್ಯಕರ್ತರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅನೇಕ NGOs ಕೂಡ ಮುಂದಕ್ಕೆ ಬಂದಿದೆ. ನಮ್ಮ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಈ ಅಭಿಯಾನಕ್ಕೆ ಪಾಲ್ಗೊಂಡಿದ್ದಾರೆ. ಇದೊಂದು ದೇಶದ ಸೇವೆ, ನಮ್ಮ ಮಕ್ಕಳ ಭವಿಷ್ಯ. ಸೊ ನಾನು ಸರ್ಕಾರದ ವತಿಯಿಂದ ನಮ್ಮ ಈ ಕೆಲವು NGOs ಮತ್ತು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಈ ಒಂದು ಭವ್ಯವಾದಂಥ
ಈ ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ, ಆರೋಗ್ಯಕರವಾದಂಥ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಯಾರೆಲ್ಲ ಸಹಕಾರ ಕೊಡ್ತಾ ಇದ್ದೀರಿ, ನಾನು ಮತ್ತು ನಮ್ಮ ಸರ್ಕಾರ ಏನು ನಮ್ಮ ಖಾದರ್ ಸಾಹೇಬ್ರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ, ಅವ್ರಿಗೆ ತುಂಬು ಹೃದಯದ ಶುಭವನ್ನು ಹಾರೈಸ್ತೇನೆ, ಯಶಸ್ಸನ್ನು ಹಾರ್ತಾ ಇದ್ದೇನೆ. ಮತ್ತು ಮಕ್ಕಳು ಕೂಡ ಈ ಸಂದರ್ಭದಲ್ಲಿ ಅದು ಆರೋಗ್ಯಕರವಾಗಿಡಬೇಕು. ತಮಗೆಲ್ಲ ಗೊತ್ತಿದೆ, ಇಡೀ ನಮ್ಮ ಭಾರತದಲ್ಲಿ ನಮ್ಮ ಆರೋಗ್ಯ ಇಲಾಖೆ ಒಂದು ದೊಡ್ಡ ರೆವಲ್ಯೂಷನ್. ನಾವಿರ್ಬೋದು, ಮೆಡಿಕಲ್ ಎಜುಕೇಷನ್ ಇಲಾಖೆ ಎರಡು ಸೇರಿ ಇದೊಂದು ದೊಡ್ಡ ಕ್ರಾಂತಿಕಾರಿ. ಇಡೀ ನಮ್ಮ ಭಾರತದಲ್ಲೇ ಕರ್ನಾಟಕ ರಾಜ್ಯದ ಹೆಲ್ತ್ ಟೂರಿಸಂ ಭಾಳ ಹೆಚ್ಚಿಗೆ ಇದೆ. ಹೊರಗಡೆ ದೇಶದಿಂದ ಹೋಗಿ ಅಲ್ಲಿ ಆಪ್ರೇಷನ್ ಮಾಡಿಸ್ಕೊತಿದ್ದವರೆಲ್ಲ ಕರ್ನಾಟಕಕ್ಕೆ ಹೋದರೆ ನಮಗೆ ಆದಷ್ಟು ಜಲ್ದಿ ನಮಗೆ ಅಟೆನ್ಷನ್ ಸಿಗ್ತದೆ, ನಮ್ಮ ಆರೋಗ್ಯವನ್ನು ಕಾಪಾಡ್ತಾರೆ, ಆದಷ್ಟು ಕಡಿಮೆ ಹಣದಲ್ಲಿ ಕೂಡ ನಮ್ಮ ಆರೋಗ್ಯ ಸುರಕ್ಷಿತವಾಗಿರ್ತದೆ ಅಂತೇಳಿ ಇವತ್ತು ಬರೀ ಆರೋಗ್ಯಕ್ಕೋಸ್ಕರನೇ ಇವತ್ತು ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಇಡೀ ಭಾರತದಲ್ಲೇ ನಮ್ಮಲ್ಲಿರುವಂಥ ಶಕ್ತಿ 1 ಕೋಟಿ ಸುಮಾರು, ನಾನು ಡಾಕ್ಟರ್ಸ್ ಹೇಳಬೇಕಾದ್ರೆ 13,940 ಜನ ಡಾಕ್ಟರ್ಸ್ನ ಪ್ರತಿ ವರ್ಷ ನಾವು ತಯಾರು ಮಾಡ್ತಾ ಇದ್ದೇವೆ. ಬರೀ ಡಾಕ್ಟರ್ಸ್ನ ತಯಾರು ಮಾಡ್ತಾ ಇದ್ದೇವೆ. ಬೇರೆ ನರ್ಸಸ್ ಇರ್ಬೋದು, ಪ್ಯಾರಾಮೆಡಿಕಲ್ ಸ್ಟಾಫು ಅವರೆಲ್ಲ ಸೇರಿದ್ರೆ 1,07,000 ಇವ್ರನ್ನ ಸಪೋರ್ಟಿಂಗ್ ಸ್ಟಾಫ್ನ ತಯಾರು ಮಾಡ್ತಿದ್ದೀವಿ. ಇಡೀ ಭಾರತದಲ್ಲಿ ಎಲ್ಲೂ ಇಲ್ಲ. ಇಡೀ ನಮ್ಮಿಂದ ಯಾರು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ, ನಮ್ಮ ನರ್ಸಿಂಗ್ ಶಾಲೆ, ಪ್ಯಾರಾಮೆಡಿಕಲ್ ಶಾಲೆಯಲ್ಲಿ ಡಾಕ್ಟರ್ಸ್ ಎಲ್ಲ ಹೊರಗಡೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಪ್ರತಿ ಸಂದರ್ಭದಲ್ಲೂ ಕಳೆದ 3 ವರ್ಷದಿಂದ ನಮ್ಮ ಸರ್ಕಾರದಲ್ಲೂ ಕೂಡ ಯಾವುದೇ ಇಶ್ಯೂ, ದಿನೇಶ್ ಗುಂಡೂರಾಯನವ್ರು ತೆಗೆದುಕೊಳ್ಳಿ ಬರಲಿ, ನಮ್ಮ ಶರಣ್ ಪ್ರಕಾಶ್ ತೆಗೆದುಕೊಂಡು ಬರಲಿ, ಎಲ್ಲದಕ್ಕೂ ಕೂಡ ಕಣ್ಣು ಮುಚ್ಚಿಕೊಂಡು ನಾವು ಯಾವ ಥರದ ಚರ್ಚೆಗೂ ಅವಕಾಶ ಕೊಡದೆ ಇದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ ನಾವು ಅವ್ರಿಗೆ ಪ್ರೋತ್ಸಾಹವನ್ನು ನಾವು ಕೊಟ್ಟಿದ್ದೇವೆ. ಮುಂದಕ್ಕೆ ಅದನ್ನು ನಮ್ಮ ಖಾದರ್ ಅವರು ಹಿಂದೆ ಕೂಡ ನಮ್ಮ ಆರೋಗ್ಯ ಇಲಾಖೆಯನ್ನು ನಡೆಸಿದಂಥವ್ರು, ಅವ್ರಿಗೆ ಭಾಳ ಆಸಕ್ತಿ ಇದೆ, ಛಲ ಇದೆ. ಆರೋಗ್ಯ ಕರ್ನಾಟಕ ಇಡೀ ದೇಶದಲ್ಲೇ ಒಂದು ಮಾದರಿ ಮಾಡಬೇಕು ಅಂತ, ಅದಕ್ಕೆ ನಾವು ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಇವತ್ತು ನಾವು ವಹಿಸಿದ್ದೇವೆ. ಸೊ ನಿಮ್ಮ ಸಹಕಾರ ಕೂಡ ಭಾಳ ಮುಖ್ಯ. ನನ್ನ ಮಾಧ್ಯಮ ಸ್ನೇಹಿತರುಗಳಿಗೆ ಹೇಳೋದಿಷ್ಟೇ, ಇದು ನಮ್ಮ ಆಚಾರ ವಿಚಾರ ನೀವು ಪ್ರಚಾರ ಮಾಡಬೇಕು. ಆಗ ಮಕ್ಕಳ ಭವಿಷ್ಯ ಯಾರು ಕೂಡ ಇದನ್ನು NGOs ಕೆಲವು ಗುಡ್ಡಗಾಡು ಪ್ರದೇಶದಲ್ಲಿ ಇರ್ತಾರೆ, ಹಳ್ಳಿಲಿ ಇರ್ತಾರೆ, ನಗರಗಳಲ್ಲಿ ಸ್ವಲ್ಪ ಅವ್ರಿಗೆ ತಿಳುವಳಿಕೆ ಬರ್ತದೆ. ಆದರೆ ಹಳ್ಳಿ ಮಕ್ಕಳಿಗೆ ನಾವು ಇದನ್ನು ಯಾರ್ಯಾರಿಗೆ ನಾವು ಈ ಜವಾಬ್ದಾರಿಯನ್ನು ವಹಿಸಿರ್ತೀವಿ, ಅದನ್ನು ಗುಡ್ಡಗಾಡು ಪ್ರದೇಶದಲ್ಲಿ ಇದ್ದರೂ ಕೂಡ ಹೋಗಿ ಹುಡ್ಕೊಂಡು ಹೋಗಿ ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವೆಲ್ಲ ರೂಪಿಸೋಣ. ಸೊ ನಿಮ್ಮೆಲ್ಲರೂ ಕೂಡ ಸರ್ಕಾರದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಆ ಮಕ್ಕಳಿಗೆ, ಇಲ್ಲಿ ಬಂದಂಥ ಎಲ್ಲ ನನ್ನ ಪುಟಾಣಿ ಮಕ್ಕಳಿಗೆ, ತಾಯಂದಿರಿಗೆ ಎಲ್ಲರೂ ಕೂಡ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಎಲ್ಲ ತಾಯಂದಿರು ಕೂಡ ಇವತ್ತು ಈ ಒಂದು ಲಸಿಕೆಯನ್ನು ಕೊಡಲಿಕ್ಕೆ ತಾವೆಲ್ಲ ಮುಂದಾಗಬೇಕು, ಕೊಡಿಸ್ಬೇಕು. ನೀವೇ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ನಿಮ್ಮ ಮಕ್ಕಳ ಭವಿಷ್ಯ ದೇಶದ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ ರಾಜ್ಯದ ಭವಿಷ್ಯ. ಸೊ ಅದರಿಂದ ನೀವೆಲ್ಲ